ಶವ ಹೊರಗಡೆಯ ತೆಗೆಯಲಿಕ್ಕೆ ಅಸಿಸ್ಟೆಂಟ್ ಕಮಿಷನರ್ ಅಸಹಕಾರ. ಎಸ್ಐಟಿ ತನಿಖೆಗೆ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಅಸಹಕಾರ ಆರೋಪ. ಶವ ಹೊರಗಡೆ ತೆಗಿಲಿಕ್ಕೆ ಅಸಿಸ್ಟೆಂಟ್ ಕಮಿಷನರ್ ಅಸಹಕಾರ. ಕಾರಣ ಏನಾಗಿರಬಹುದು? ಎಸ್ಐಟಿ ತನಿಖೆಗೆ ಪುತ್ತೂರಿನ ಎಸಿ ಸ್ಟೆಲ್ಲಾ ವರ್ಗೀಸ್ ಅಸಹಕಾರ ಆರೋಪ. ಬೆಳಿಗ್ಗೆ 7:30ರಿಂದ ಶವವನ್ನ ಹೊರಗಡೆ ತೆಗಿಲಿಕ್ಕೆ ಎಸ್ಐಟಿ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಬೆಳಿಗ್ಗೆ ಸ್ಥಳಕ್ಕೆ ಹಾಜರಾಗುವಂತೆ ಎಸಿ ಸ್ಟೆಲ್ಲಾ ವರ್ಗೀಸ್ಗೆ ಸೂಚನೆಯನ್ನ ನೀಡಲಾಗಿತ್ತು. ಆದರೆ 10:30ಕ್ಕೆ ಕಚೇರಿಗೆ ಬರ್ತೇನೆ, ನಂತರ ಸ್ಥಳಕ್ಕೆ ಬರ್ತೇನೆ ಅಂತ ಹೇಳಿದ್ರಂತೆ ಎಸ್ಐಟಿ ತನಿಖೆ ಚುರುಕುಗೊಳಿಸಲು ಮುಂದಾಗಿರುವಂತಹ ಅಂದ್ರೆ ಆ ಒಂದು ಎಸ್ಐಟಿ ತನಿಖೆ ಚುರುಕುಗೊಳಿಸಲು ಮುಂದಾದಂತಹ ಎಸಿ ಅಸಹಕಾರ ಮಾಡಿದ್ದು ಯಾಕೆ? ಎಸ್ಐಟಿ ಅಧಿಕಾರಿಗಳಿಗೆ ಸ್ಟೆಲ್ಲಾ ವರ್ಗೀಸ್ ನಡೆಯಿಂದ ನಕಶಿಯಂಶ ಆರೋಪ ಕೋಪವನ್ನು ಬಂದಿರುವಂಥದ್ದು. ಬೆಳ್ಳಂಬೆಳಿಗ್ಗೆ ಅಪರಿಚಿತ ಶವ ಪತ್ತೆ ಕಾರ್ಯವನ್ನ ನಡೆಸುವ ಆ ಒಂದು ಯೋಚನೆಯಲ್ಲಿದ್ದಂತಹ ಎಸ್ಐಟಿ ಆದ್ರೆ ಅಸಿಸ್ಟೆಂಟ್ ಕಮಿಷನರ್ ಸ್ಟೆಲ್ಲಾ ವರ್ಗೀಸ್ ನಡೆಗಿಂತ ಹಿನ್ನಡೆಯಾಗಿದೆ. ಡಿಜಿಪಿ ಡಾಕ್ಟರ್ ಪ್ರಣವ್ ಮೊಹಂತಿ ಕೂಡ ಆ ಒಂದು ಸ್ಥಳದಲ್ಲೇ ಇರಲಿಲ್ಲ. ಹೈಕೋರ್ಟ್ ವಿಚಾರಣೆ ಇರುವ ಕಾರಣಕ್ಕಾಗಿ ಅವರು ಬೆಂಗಳೂರಿನಲ್ಲೇ ಇದ್ದಾರೆ. ಪ್ರಣವ್ ಅನುಪಸ್ಥಿತಿಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಯಿಂದ ಅಸಹಕಾರ ಬಂದಿರೋದು ಯಾಕೆ? ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಅಂತಾರಾಷ್ಟ್ರದಲ್ಲೂ ಕೂಡ ಈ ಒಂದು ಹೆಸರು ಜಾಸ್ತಿಯಾಗಿ ಸದ್ದನ್ನ ಮಾಡ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಕಡೆಯಿಂದ ಹೇಳಲಾಗ್ತಾ ಇದ್ರು ಕೂಡ ಈಗ ಅಸಹಕಾರ ಸಿಗ್ತಾ ಇದೆ. ಯಾವ ಒಂದು ಕಾರಣಕ್ಕೆ ಸ್ಟೆಲ್ಲಾ ವರ್ಗೀಸ್ ಅವರು ಅಸಹಕಾರವನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಂದ್ರೆ ಎಸ್ಐಟಿ ಹೇಳಿರುವಂತಹ ವಿಚಾರವನ್ನ ಎಸಿ ಅವರು ಅಲ್ಲಗಳಿತಾ ಇರೋದಕ್ಕೆ ಕಾರಣ ಏನಾಗಿರಬಹುದು? ಶವವನ್ನ ಹೊರಗಡೆ ತೆಗಿಲಿಕ್ಕೆ ಅಸಿಸ್ಟೆಂಟ್ ಕಮಿಷನರ್ ಅವರು ಅಸಹಕಾರವನ್ನ ನೀಡ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಎಸ್ಐಟಿ ತನಿಖೆಗೆ ಪುತ್ತೂರಿನ ಎಸಿ ಸ್ಟೆಲ್ಲಾ ವರ್ಗೀಸ್ ಅಸಹಕಾರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಬೆಳಗ್ಗೆ 7:30ರಿಂದ ಶವವನ್ನ ಹೊರಗಡೆ ತೆಗಿಲಿಕ್ಕೆ ಎಸ್ಐಟಿ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಬೆಳಿಗ್ಗೆ ಸ್ಥಳಕ್ಕೆ ಹಾಜರಾಗುವಂತೆ ಎಸಿ ಸ್ಟೆಲ್ಲಾ ಅವರಿಗೆ ಎಸ್ಐಟಿ ತನಿಖಾ ತಂಡ ಹೇಳಿತ್ತು, ಸೂಚನೆಯನ್ನ ನೀಡಿತ್ತು. ಆದರೆ ನಾನು ಬರುವುದೇ 10:30ಕ್ಕೆ ಕಚೇರಿಗೆ ಬರ್ತೇನೆ, ನಂತರ ಸ್ಥಳಕ್ಕೆ ಬರ್ತೇನೆ ಅಂತ ಹೇಳಿ ಎಸಿ ಅವ್ರು ಹೇಳಿದ್ಯಾಕೆ? ಇದು ಸೆನ್ಸಿಟಿವ್ ಕೇಸ್ ಅಂತ ಅವ್ರಿಗೆ ಗೊತ್ತಿಲ್ವೇ? ಸೆನ್ಸಿಟಿವ್ ಕೇಸ್ ಆದ್ರೆ ಅದು ಎಷ್ಟು ಮುತುವರ್ಜಿಯನ್ನ ವಹಿಸಬೇಕು ಅನ್ನೋದು ಗೊತ್ತಾಗೋದಿಲ್ವೇ? ಎಸಿ ಜಾಗದಲ್ಲಿ ಇದ್ದೀರಾ, ಬೆಳಿಗ್ಗೆ ಸ್ಥಳಕ್ಕೆ ಹಾಜರಾಗುವಂತೆ ಎಸಿ ಸ್ಟೆಲ್ಲಾ ಅವ್ರಿಗೆ ಹೇಳಿದ ಮೇಲೂ 10:30ಕ್ಕೆ ನಾನು ಕಚೇರಿಗೆ ಬರ್ತೀನಿ ಅಂತ ಹೇಳೋದು ಏನಿದೆ? ಇದು ಸೆನ್ಸಿಟಿವ್ ವಿಚಾರ ಅಂತ ಗೊತ್ತಿದ್ರು ಕೂಡ ಎಸಿ ಸ್ಟೆಲ್ಲಾ ಅವರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಚಾರ ಈಗ ಮೂಡ್ತಾ ಇರುವಂತದ್ದು. ಫ್ರೀಡಮ್ ಟಿವಿಯಿಂದ ಎಸಿ ಸ್ಟೆಲ್ಲಾ ಅವರಿಗೆ ದೂರವಾಣಿ ಸಂಪರ್ಕವನ್ನ ಮಾಡ್ತಾ ಇದ್ದೀವಿ, ಆದ್ರೆ ಅವರು ಯಾವ ರೀತಿಯ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ. ಯಾಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ? ಇದರ ಬಗ್ಗೆ ಕೇಳಿದ್ರೆ ಏನ್ ಹೇಳಬೇಕು ಅಂತಾನ ಎಸ್ಐಟಿ ತನಿಖೆ ತಂಡ ಶುರುವಾಗಿದೆ, ಚುರುಕುಗೊಳಿಸ್ತಾ ಇದೆ. ಈಗ ಅಸಹಕಾರವನ್ನು ಮಾಡ್ತಾ ಇರುವುದು ಯಾಕೆ ಎನ್ನುವಂತಹ ಪ್ರಶ್ನೆ ಕೂಡ ನಿರ್ಮಾಣವಾಗಿರುವಂತದ್ದು. ನಿನ್ನೆ ಹೋಗಿ ಸ್ಥಳವನ್ನ ಮಹಜರು ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲೆಲ್ಲಿ ಏನೇನು ಓದ್ತಿಟ್ಟಿದ್ದೀನಿ, ಎಲ್ಲಿದೆ ಏನಿದೆ ಅನ್ನೋದ್ರ ಬಗ್ಗೆ ಆ ಒಂದು ದೂರುದಾರನ ಹತ್ರ ಕೇಳ್ಕೊಂಡು ಬಂದಿದ್ದಾಗಿದೆ. 20 ಕಡೆಯಲ್ಲಿ ಒಂದು 14ಕ್ಕಿಂತ ಜಾಸ್ತಿ ಕಡೆಯಲ್ಲಿ ಮಾರ್ಕ್ಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಈಗ ಬೆಳಿಗ್ಗೆ ಬನ್ನಿ ಅಂತಂದ್ರೆ ಎಸಿ ಅವರಿಗೆ ಇಲ್ಲ ನಾನು 10:30ಗೆ ಬರ್ತೀನಿ ಅಂತಂದ್ರೆ ಎಲ್ಲಿಗೋಗಿ ಮುಟ್ತಾ ಇದೆ ಈ ಒಂದು ಕೇಸು? ಯಾಕೋ ಅಷ್ಟು ಅಸಹಕಾರವನ್ನು ಕೊಡ್ತಾ ಇದ್ದೀರಾ?
SIT ತನಿಖಾ ತಂಡ ಹೇಳಿದ ಮೇಲೂ ಕೂಡ ಈ ರೀತಿಯ ತಾತ್ಸಾರ ಯಾಕೆ? ಈ ಒಂದು ನಡೆ ಅನುಮಾನಕ್ಕೆ ಕಾರಣವಾಗ್ತಾ ಇರುವುದು. SIT ಅಧಿಕಾರಿಗಳಿಗೆ ಸ್ಟೆಲ್ಲಾ ವರ್ಗೀಸ್ ನಡೆಯಿಂದ ಬಹಳಷ್ಟು ಕೋಪ ಬಂದಿರುವಂತದ್ದು. ಬೆಳ್ಳಂಬೆಳಿಗ್ಗೆ ಅಪರಿಚಿತ ಶವ ಪತ್ತೆ ಕಾರ್ಯವನ್ನ ನಡೆಸುವ ಯೋಚನೆಯಲ್ಲಿ SIT ಇತ್ತು. ಆದರೆ ಅಸಿಸ್ಟೆಂಟ್ ಕಮಿಷನರ್ ಸ್ಟೆಲ್ಲಾ ವರ್ಗೀಸ್ ಅವರ ನಡೆಯಿಂದ ಭಾರಿ ಹಿನ್ನಡೆಯಾಗಿರುವಂತದ್ದು. ಇಲ್ಲ, ನಾನು 10:30ಗೆ ಬರ್ತೀನಿ ಅಂತಂದ್ರೆ ಎಸ್, ಇದರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಸಹೋದ್ಯೋಗಿಗಳಾಗಿರುವಂತಹ ಶರತ್ ಶರ್ಮಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶರತ್, ಸ್ಟೆಲ್ಲಾ ವರ್ಗೀಸ್ ಅವರು 10:30ಗೆ ಬರ್ತೀನಿ ಅಂತ ಹೇಳೋ ಕಾರಣ ಏನು? SIT ತನಿಖಾ ತಂಡಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ವಾ ಅವರು? ಕಾವ್ಯ, ಮೇಲ್ನೋಟಕ್ಕೆ ಈ ಸ್ಟೆಲ್ಲಾ ವರ್ಗೀಸ್ ಅವರು ಅಸಹಕಾರವನ್ನ ತೋರಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ SIT ಅಧಿಕಾರಿಗಳು ಕೂಡ ಶನಿವಾರ ಭಾನುವಾರ ಅಂತ ನೋಡದೆ ರಾತ್ರಿ ಹಗಲು ಅಂತ ನೋಡದೆ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ FSL ಅಧಿಕಾರಿಗಳು ಕೂಡ ಇದೇ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಸೊ ಅವರಿಗಿಲ್ಲದಂತಹ ಒಂದು ಬೇರೆ ಕೆಲಸಗಳಾಗಿರ್ಲಿ ಅಥವಾ ಸಮಯದ ಒಂದು ಕೊರತೆ ಆಗಲಿ ಇವರಿಗೆ ಹೇಗೆ ಇರೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಇಲ್ಲಿ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಬೆಳಿಗ್ಗೆ 7 ಗಂಟೆ ಅಥವಾ 7:15ಯಿಂದ ಈ ಒಂದು ಶೋಧ ಕಾರ್ಯವನ್ನ ಆರಂಭಿಸಬೇಕು ಅಂತ SIT ಅಧಿಕಾರಿಗಳು ನಿರ್ಧಾರ ಮಾಡಿದ್ರು. ಆದ್ರೆ ಅದನ್ನ ಅವರಿಗೆ ಕಮ್ಯುನಿಕೇಟ್ ಕೂಡ ಮಾಡಲಾಗಿತ್ತು, ಮನವಿಯನ್ನು ಕೂಡ ಮಾಡಲಾಗಿತ್ತು. ಬೆಳಿಗ್ಗೆ ನೀವು 7:30ಗೆ ಬನ್ನಿ, ನಿಮ್ಮ ಸಮ್ಮುಖದಲ್ಲಿ ಎಕ್ಸಿಬಿಷನ್ ಕಾರ್ಯವನ್ನ ಶುರು ಮಾಡ್ತೀವಿ ಅಂತ. ಆದ್ರೆ ನಾನು ನನ್ನ ಕಚೇರಿಗೆ ಬರೋದೇ 10:30 ಆಗತ್ತೆ. ಅದರ ನಂತರದಲ್ಲಿ ನಾನು ಏನು ಸ್ಥಳಕ್ಕೆ ಭೇಟಿ ನೀಡ್ತೀನಿ. ಅದಾದ ನಂತರ ಶವವನ್ನ ಹೊರತೆಗೆಯುವ ಕಾರ್ಯವನ್ನು ನಡೆಸಿ ಅಂತ ಸ್ಟೆಲ್ಲಾ ವರ್ಗೀಸ್ ಅವರು ಪುತ್ತೂರಿನ AC ಹೇಳಿದ್ದಾರೆ ಅಂತ SIT ಮೂಲಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಈಗ ಇನ್ನೂವರೆಗೂ ಕೂಡ ಶೋಧ ಕಾರ್ಯ ಆರಂಭವಾಗಿಲ್ಲ. ಏನು SIT ಅಧಿಕಾರಿಗಳು ತಡರಾತ್ರಿಯವರೆಗೂ ಏನು ದೂರುದಾರರನ್ನ ಅಲ್ಲಿ ಸ್ಥಳ ಪರಿಶೀಲನೆ ಕರೆದುಕೊಂಡು ಹೋಗಿ ಮಾರ್ಕಿಂಗ್ ಅನ್ನ ಮಾಡಿಟ್ಟು ಬಂದು ಮತ್ತೆ ರಾತ್ರಿ ಇನ್ನುಳಿದ ಏನು ಕಾಗದ ಪತ್ರಗಳ ಒಂದು ಕೆಲಸವನ್ನ ಕೂಡ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಅವರು 7:30ಗೆ ಕೆಲಸ ಮಾಡೋದಕ್ಕೆ ಸಿದ್ಧರಾಗಿದ್ದಾಗ AC ಯಾಕೆ ಸ್ಟೆಲ್ಲಾ ವರ್ಗೀಸ್ ಅವರು ಇನ್ನೂವರೆಗೂ ಕೂಡ ಬಂದಿಲ್ಲ, ಮತ್ತೆ ಈ ರೀತಿಯಾದಂತಹ ಅಸಹಕಾರ ಯಾಕೆ ತೋರಿಸ್ತಾ ಇದ್ದಾರೆ, ಅದಕ್ಕೆ ಬೇರೆ ರೀತಿಯಾದಂತಹ ಯಾವ್ದಾದ್ರು ಕಾರಣಗಳಿದೆಯಾ ಅಥವಾ ಜೆನ್ಯೂನ್ ರೀಸನ್ ಅವರ ಬಳಿ ಏನಾದ್ರು ಇದೆಯಾ ಅನ್ನೋದನ್ನೆಲ್ಲ ಮುಂದಿನ ದಿನಗಳಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ. ಜೊತೆಗೆ SIT ಒಂದು ಪ್ರಕರಣದ ತನಿಖೆಯನ್ನ ತ್ವರಿತಗತಿಯಲ್ಲಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಬೇಗ ಎಲ್ಲ ಪ್ರೊಸೀಜರ್ಗಳನ್ನು ಮುಗಿಸಿ ಏನು ಒಂದು SITಗೆ ತನಿಖೆಗೆ ನೀಡಿದ ಒಂದು ವಾರದೊಳಗಾಗಿ ಇಷ್ಟೆಲ್ಲ ಕಾರ್ಯವನ್ನ ಮಾಡಿದೆ. ಸೊ ಹೀಗಿರುವಾಗ AC ಯಾಕೆ ಕೋಆಪರೇಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ SIT ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ SIT ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಪ್ರಣವ್ ಮೊಹಾಂತಿ ಅವರು ಪೊಲೀಸ್ ಕಂಪ್ಯೂಟರ್ ವಿಂಗ್ ನ ಕೂಡ DGP ಆಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟಿನಲ್ಲಿ ಒಂದು ಪ್ರಕರಣದ ವಿಚಾರಣೆ ಇರುವ ಹಿನ್ನೆಲೆಯಲ್ಲಿ ಪರ್ಸನಲ್ ಆಗಿ ಅವರೇ ಬರಬೇಕು ಅನ್ನುವಂತಹ ಆದೇಶ ಇರುವ ಹಿನ್ನೆಲೆಯಲ್ಲಿ ಅವರು ಮಂಗಳೂರಿನಿಂದ ವಾಪಸ್ ಬಂದಿದ್ರು. ಇಂದು ಏನು ಕೋರ್ಟ್ನ ಒಂದು ವಿಚಾರಣೆ ಮುಗಿದ ನಂತರದಲ್ಲಿ ಮತ್ತೆ ಮಂಗಳೂರಿಗೆ ಹೋಗ್ತಾರೆ. ಹಿರಿಯ ಅಧಿಕಾರಿಗಳು ಇಲ್ಲಿ ಅನುಪಸ್ಥಿತಿಯಲ್ಲಿ AC ಈ ರೀತಿಯ ಕೆಲಸ ಮಾಡ್ತಾ ಇರೋದು ಯಾಕೆ ಅನ್ನುವಂಥದ್ದನ್ನು ಪ್ರಶ್ನಿಸ್ತಾ ಇದ್ದಾರೆ SIT ಅಧಿಕಾರಿ. ಓಕೆ ಶರತ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ಪ್ರಣವ್ ಮೊಹಾಂತಿ ಅವರು ಕೂಡ ಈ ಒಂದು ಸ್ಥಳದಲ್ಲಿ ಉಪಸ್ಥಿತರಾಗಿರಲಿಲ್ಲ. ಯಾಕಂತಂದ್ರೆ ಅವರಿಗೆ ಹೈಕೋರ್ಟ್ ವಿಚಾರಣೆ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಅವರು ಬೆಂಗಳೂರಿನಲ್ಲೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೇ ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಹೇಳಿದ್ರು ಬೆಳಗ್ಗೆ ಬೇಗ ಬನ್ನಿ ಅಂತ ಹೇಳಿ. ಆದ್ರೆ ಒಂದಿಷ್ಟು ತನಿಖೆ ಅಂತ ಬಂದ ಮೇಲೆ ರಾತ್ರಿ ಹಗಲು ಅನ್ನೋದು ನೋಡ್ದೇನೆ ಡ್ಯೂಟಿ ಮಾಡಬೇಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಸುಸ್ತಾಗಿರಬಹುದು. ಆದರೆ ಇದು ಸೆನ್ಸಿಟಿವ್ ವಿಚಾರವಾಗಿರೋದ್ರಿಂದ ಯಾವಾಗ ಬನ್ನಿ ಅಂತಂದ್ರೂ ಕೂಡ ಆ ಒಂದು ಜಾಗಕ್ಕೆ ಬರೋದು ಕರ್ತವ್ಯವಾಗಿತ್ತು. ಅದು ಯಾವ ಕಾರಣಕ್ಕೆ 10:30ಕ್ಕೆ ನಾನು ಬರ್ತೀನಿ, ಅದಾದ್ಮೇಲೆ ನೋಡೋಣ ಅಂತ ಹೇಳಿದ್ರೋ ಗೊತ್ತಿಲ್ಲ. ಇದೆಲ್ಲವೂ ಕೂಡ ಅನುಮಾನಕ್ಕೆ ಈಡಾಗ್ತಾ ಇರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.